ನಮಸ್ಕಾರ ಎಲ್ಲರಿಗೂ. ಜೋರಾಗಿ ಗಲಾಟೆ ಮಾಡಿ, ಜುಟ್ಟು ಹಿಡ್ಕೊಂಡು, ಹೊಡೆದು ಬೈದು ಜಗಳ ಆಡಿ ಹಿಂಸೆ ಕೊಡೋರೆಲ್ಲ ಹೀಗೆ ಇರ್ತಾರೆ ಅನ್ಕೋತೀವಲ್ವಾ. ಆದ್ರೆ ಕೆಲವರು ಸೈಲೆಂಟ್ ಆಗಿರ್ತಾರೆ, ಅವ್ರ ಪಾಡಿಗೆ ಅವ್ರು ಇರೋ ಹಾಗಿರ್ತಾರೆ. ಏನೋ ನಮ್ಮಂದ್ರೆ ಕಾಳಜಿ ತೋರಿಸೋ ತರ ಕಾಣಿಸ್ತಾರೆ. ಆದ್ರೆ ಅವ್ರ ಸುತ್ತಮುತ್ತ ಇದ್ರೇನೆ ಶಕ್ತಿ ಎಲ್ಲ ಕುಂದೋಗುತ್ತೆ ನಮ್ದು. ಆಮೇಲೆ ಸಾಯಂಕಾಲ ಆಗೋಷ್ಟರಲ್ಲಿ ಸಾಕಾಗೋಗುತ್ತೆ. ಯಾರು ಇಂಥವ್ರು? ಯಾಕೆ ಹಾಗಾಗತ್ತೆ ನಮಗೆ? ಹೇಗೆ ಇದರಿಂದ ಆಚೆ ಬರೋದು? ಅದ್ರ ಬಗ್ಗೆ ನಾವು ಇವತ್ತು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ನನ್ನ ಹೆಸರು ಸುಷ್ಮಾ. ನಾವು ಈ ಚಾನಲಲ್ಲಿ ನಮ್ಮ ಬಾಲ್ಯದ ಆಘಾತಗಳಿಂದ ನಮಗೆ ಈಗ ಏನೇನು ತೊಂದರೆ ಆಗ್ತಾ ಇದೆ ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು, ಆಮೇಲೆ ನಮ್ಮ ಬೆಲೆನ ನಾವು ಹೇಗೆ ಕಂಡುಕೊಳ್ಳೋದು, ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಿಮಗೆ ಇದು ಯಾವುದಾದ್ರೂ ಟಾಪಿಕ್ ಸಂಬಂಧ ಇದೆ ಅನ್ಸಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಲೆಂಟಾಗೇ ಇದ್ದು ಅವ್ರ ಪಾಡಿಗವ್ರಿದ್ದು ಕೂಡ ನಮ್ಮ ಶಕ್ತಿ ಕುಗ್ಗಿಸ್ತಾ ಇರೋರು, ನಮ್ಗೆ ಹಿಂಸೆ ಆಗೋ ಹಾಗೆ ಮಾಡ್ತಾ ಇರೋರು ಯಾರು? ಯಾಕೆ ಹಾಗಾಗತ್ತೆ ಅವ್ರ ಸುತ್ತಮುತ್ತ ಇದ್ರೆ? ಇವರು ಏನು ಅಂದ್ರೆ ಸಣ್ಣ ಸಣ್ಣ ವಿಚಾರನೂ ನಿಮ್ಮ ಬಗ್ಗೆ ಸಣ್ಣ ಸಣ್ಣ ವಿಚಾರನೂ ಗಮನಿಸ್ತಾ ಇರೋದು, ಚಿಕ್ಕ ಚಿಕ್ಕ ವಿಚಾರಕ್ಕೂ ಸರಿ ಮಾಡ್ತಾ ಇರೋದು, ಈ ತರ ಮಾಡೋರು. ಅಂದ್ರೆ ಮೇಲ್ನೋಟಕ್ಕೆ ಅವರು ನಿಮಗ್ ಸಹಾಯ ಮಾಡ್ತಾ ಇದ್ದಾರೆ, ನೀವು ಅಂದ್ರೆ ಅವ್ರಿಗೆ ಕಾಳಜಿ ಅನ್ನೋ ತರಾನೇ ಕಾಣಿಸುತ್ತೆ. ಆದ್ರೆ ಅದು ತುಂಬಾ ನಿಮ್ಗೆ ತುಂಬಾ ಇಂಪ್ಯಾಕ್ಟ್ ಆಗತ್ತೆ. ಏನು ಅಂದ್ರೆ ಅವರು ಹಾಗೆ ಮಾಡ್ತಾ ಮಾಡ್ತಾ ನೀವು ತುಂಬಾ ಕಾನ್ಶಿಯಸ್ ಆಗಕ್ಕೆ ಸ್ಟಾರ್ಟ್ ಆಗ್ತೀರಾ. ಯಾವಾಗ್ಲೂ ನಾನು ತಪ್ಪು ಮಾಡಿದ್ನೋ ಸರಿ ಮಾಡಿದ್ನೋ, ನಾನು ಇಲ್ಲಿ ಕೂತ್ಕೊಂಡ್ರೆ ಸರಿನೋ ತಪ್ಪೋ, ಅಲ್ಲಿ ಕೂತ್ಕೋಬೇಕಾಗಿತ್ತೇನೋ ಅಂತ ಎಲ್ಲದಕ್ಕೂ ಅದು ಚಿಕ್ಕದಕ್ಕೆ ವಿಷಯಕ್ಕೆ ಅವರು ಕರೆಕ್ಟ್ ಮಾಡ್ತಾ ಹೋದ ಹಾಗೆ ನಿಮ್ಗೆ ಎಲ್ಲ ನೀರು ಕುಡಿಬೇಕೋ ಕುಡಿಬಾರ್ದು, ಉಸಿರಾಡ್ಬೇಕೋ ಬೇಡವೋ ಅಂತ ಚಿಕ್ಕ ಚಿಕ್ಕ ವಿಷಯಕ್ಕೂ 2 ಸಲ ಯೋಚನೆ ಮಾಡೋ ಹಾಗಾಗ್ಬಿಡತ್ತೆ. ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ ತಲೆ ಓಡ್ತಾನೆ ಇರ್ಬೇಕು. ಎಲ್ಲ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೂ ನೀವು 2 ಸಲ ಯೋಚನೆ ಮಾಡ್ಬೇಕಂದ್ರೆ ಎಷ್ಟು? ಆಮೇಲೆ ಬರೀ ಯೋಚನೆ ಮಾಡೋದಲ್ಲ, ನಿಮ್ಗೆ ಒಂಥರ ಗಾಬರಿಲೇ ಇರ್ತೀರಾ, ಸರಿ ಮಾಡ್ತಾ ಇದೀನೋ ಇಲ್ವೋ. ಯಾಕೆಂದ್ರೆ ಇವರು ಈ ದಿಕ್ ಸರಿ ಇಲ್ಲ, ಆ ದಿಕ್ಕಲ್ಲಿ ಕೂತ್ಕೋಬೇಕಾಗಿತ್ತು, ಅಯ್ಯೋ ನೀರ್ ಈ ಲೋಟದಲ್ಲಿ ಕುಡಿಬಾರದು, ಇನ್ನೊಂದು ಲೋಟದಲ್ಲಿ ಕುಡಿಬೇಕಾಗಿತ್ತು. ಆ ತರ ಹೇಳಿ ಹೇಳಿ ನಿಮ್ಗೆ ಪೂರ್ತಿ ದಿನ ಅವ್ರಿದ್ದಾಗೆಲ್ಲ ನಿಮ್ ಗಾಬರಿಯಲ್ಲೇ ಇರ್ತೀರಾ. ಎಲ್ಲದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ 2 ಸಲ. ಅದರಿಂದ ನಿಮ್ಗೆ ಅಷ್ಟು ನಿಮ್ ಶಕ್ತಿ ಎಲ್ಲ ಕುಂದ್ ಹೋಗುತ್ತೆ. ನೀವ್ ಏನು ಕೆಲ್ಸಾನೇ ಮಾಡ್ಬೇಕಾಗಿಲ್ಲ, ನೀವ್ ಏನು ಮಾಡಿಲ್ಲ ಅನ್ಕೊಳ್ಳಿ, ಆದ್ರೂ ಸಾಯಂಕಾಲ ಆಗೋಷ್ಟರಲ್ಲಿ ನಿಮ್ಗೆ ಶಕ್ತಿನೇ ಇಲ್ಲ ಅನ್ನೋ ಹಂಗಾಗೋಗಿರುತ್ತೆ. ಅವ್ರು ಕಾಣಿಸಿದ್ರೆ ನೀವು ಓಡೋಗ್ಬಿಡೋಣ ಎಲ್ಲ ನಾ ಬೇರೆ ಕಡೆ ಅನ್ನೋ ಆಗ್ಬಿಡತ್ತೆ. ಆ ತರ ಆಗೋದು. ಈ ತರ ತುಂಬಾ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡೋದು, ತುಂಬಾ ಕಂಟ್ರೋಲ್ ಮಾಡೋದು, ಚಿಕ್ಕ ಚಿಕ್ಕ ವಿಷಯನೂ ಕರೆಕ್ಟ್ ಮಾಡ್ತಾ ಹೋಗೋದು, ಇಂಥವ್ರಿದ್ದಾಗ ತಿರ್ಗಾ ನೋಡಿ ಅವ್ರನ್ನ ಬೈದು ನಮ್ಗೇನಾಗ್ಬೇಕಾಗಿಲ್ಲ. ಅವ್ರದ್ದೇನೋ ಕತೆ ಇರುತ್ತೆ, ಅದಕ್ಕೆ ಹಾಗಾಡ್ತಾ ಇರ್ತಾರೆ. ಅವ್ರಿಗೆ ಅದೇ ನಾನು ನಿಮ್ಗೆ ಒಂದ್ ಕತೆ ಹೇಳ್ತೀನಿ, ಅದು ಹೇಳಿ ನೀಟಾಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ಹೇಳ್ತೀನಿ ಏನಕ್ಕೆ ಅವ್ರು ಹಾಗೆ ಆಡ್ಬೋದು ಅಂತ. ನಾನು ಒಂದ್ 4 ವರ್ಷದ ಹಿಂದೆ ಒಂದ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಒಬ್ರು ಟೆಕ್ ಲೀಡ್ ಇದ್ರು, ಒಬ್ರು ಟೀಮ್ ಲೀಡ್ ಇದ್ರು, ಇಬ್ರಿದ್ರು. ಟೆಕ್ ಲೀಡ್ ಹೇಗೆ ಅಂದ್ರೆ ಅದೇ ನಿಮ್ಗೆ ನೋಡಕ್ ಸ್ವಲ್ಪ ರೂಡ್ ಅನ್ಸ್ತಾರೆ. ಆ ತರ ಹೇಗೆ ಅಂದ್ರೆ ಒಂದೊಂದ್ಸಲ ಏನಾದ್ರು ಹೋಗಿ ಕೇಳಿದ್ರೆ ಚೆನ್ನಾಗಿ ಕುತ್ಕೊಂಡು ಹೇಳ್ಕೊಡ್ತಾ ಇದ್ರು. ಅಯ್ಯೋ ಎಷ್ಟ್ ಚೆನ್ನಾಗ್ ಅಂದ್ರೆ ಅವ್ರಿಗೆ ತುಂಬಾ ಜ್ಞಾನ ಇತ್ತು, ಹೇಳ್ಕೊಡ್ತಾ ಇದ್ರು. ಎಷ್ಟ್ ಚೆನ್ನಾಗಿ ಹೇಳ್ಕೊಡ್ತಾರೆ ಅನ್ಸೋದು. ಒಂದೊಂದ್ಸಲ ಕೇಳಕ್ ಹೋದ್ರೆ ಹಾಗೆ ಬೈದ್ ಬಿಡೋರು, ಏನ್ ಇಷ್ಟು ಗೊತ್ತಿಲ್ವಾ, ಎಲ್ಲ ನಾನೇ ಹೇಳ್ಕೊಡ್ಬೇಕಾ ಅಂತ. ಅಂದ್ರೆ ತಕ್ಷಣಕ್ಕೆ ಸ್ವಲ್ಪ ಬೇಜಾರ್ ಅನ್ಸೋದು, ಏನು ಒಂದೊಂದ್ಸಲ ಹೇಳ್ಕೊಡ್ತಾರೆ ಒಂದೊಂದ್ಸಲ ಹೇಳ್ಕೊಡಲ್ಲ, ಏನ್ ಲೂಸ್ ಅಯ್ಯಪ್ಪ ಅಂತ. ಆದ್ರೆ ಓಕೆ, ಅವರು ಅದು ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ಲಾರ್ಗುನು ಅಯ್ಯೋ ಈ ಮನುಷ್ಯ ತುಂಬಾ ಹಿಂಸೆ ಅನ್ನೋ ತರ ಇರ್ತಾ ಇದ್ರು ಅವರು. ಯಾಕಂದ್ರೆ ಅದೇ ಅವ್ರ ಮೂಡ್ ಇದ್ದಾಗ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ರಲ್ವಾ. ಬಟ್ ಆದ್ರೆ ಏನ್ ಗೊತ್ತಾ, ನಾವು ಹೋಗಿ ಕೇಳಿದ್ರೆ ಏನನ್ನ ವಿಷಯ ಹೇಳ್ಕೊಡ್ತಾರೆ, ಹೇಳ್ಕೊಡ್ತಾ ಇದ್ರೆ ಹೇಳ್ಕೊಡಲ್ಲ ಅಷ್ಟೇ, ಅವ್ರದ್ದು ತೊಂದ್ರೆ.
ಅಂದ್ರೆ ನಾನ್ ಯಾವಾಗಾದ್ರೂ ನಾನು ಹೋಗಿ ಕೇಳಿದ್ರೆ ಮಾತ್ರ ನಾನು ಯೋಚನೆ ಮಾಡ್ಬೇಕು, ಇವಾಗ ಇವ್ನು ಏನಾನ ಮನುಷ್ಯ ನೀಟಾಗಿ ಮಾತಾಡ್ತಾನ ಇಲ್ಲ ಏನಾದ್ರೂ ರಿಯಾಕ್ಟ್ ಮಾಡ್ಬಿಡ್ತಾನ ಅಂತ ಅಷ್ಟೇ. ಅದರ್ವೈಸ್ ಪೂರ್ತಿ ದಿನ ನನ್ನ ಪಾಡಿಗೆ ನಾನು ಅವ್ನು ಕೇಳ್ತಾನೂ ಇರ್ಲಿಲ್ಲ, ನೀನ್ ಎಲ್ಲಿದ್ಯಾ, ನೀನ್ ಏನ್ ಮಾಡ್ತಾ ಇದೀಯಾ. ಅದೇ ಈ ಟೀಮ್ ಲೀಡ್ ಇದ್ನಲ್ಲ, ಇವನ್ ಹೇಗೆ ಅಂದ್ರೆ ಇವನೆಲ್ಲರ ಹತ್ರ ಸಾಫ್ಟ್ ಆಗಿ ಸೌಮ್ಯವಾಗೇ ಇರ್ತಾ ಇದ್ದ. ಯಾರೇನ್ ಹೇಳಿದ್ರು ಹ್ಞೂ ಓಕೆ ಓಕೆ ಅಂತ ಹೇಳೋದು, ತುಂಬಾ ದಿನ ಬೆಳಗ್ಗೆ ಬಂದು ಎಲ್ಲಾರ್ಗು ಗುಡ್ ಮಾರ್ನಿಂಗ್ ಹೇಳೋದು, ತುಂಬಾ ಎಲ್ಲರೂ ಅಯ್ಯೋ ಎಷ್ಟು ಸಾಫ್ಟ್ ಮನುಷ್ಯ, ಎಷ್ಟು ಒಳ್ಳೆ ಮನುಷ್ಯ ಅನ್ನೋ ತರ ಕಾಣಿಸ್ತಾ ಇದ್ದ. ಆದ್ರೆ ಇವನ್ ಏನ್ ಗೊತ್ತಾ, ಇವನು ಬೆಳಗ್ಗೆಯಿಂದ ಅವನ್ ಟೀಮ್ ನಲ್ಲಿ 3 ಜನ ಇದ್ರಪ್ಪ. ಅಯ್ಯೋ ಇವ್ರು ಯಾವಾಗ ಎಷ್ಟ್ ಸಲ ಎದ್ದೋಗ್ತಾರೆ, ಎಷ್ಟೊತ್ತು ಕೂತ್ಕೊಂಡಿರ್ತಾರೆ, ಆಮೇಲೆ ಎಷ್ಟ್ ಸಲ ಎಷ್ಟ್ ಸಲ ಬಾತ್ರೂಮ್ಗೆ ಹೋಗ್ತಾರೆ, ಊಟಕ್ಕೆ ಹೋದ್ರೆ ಎಷ್ಟೊತ್ತಿರ್ತಾರೆ, ಆಮೇಲೆ ಯಾರ ಜೊತೆ ಆದ್ರೂ ಮಾತಾಡ್ತಾ ಇದ್ರೆ ಎಷ್ಟೊತ್ತು ಮಾತಾಡ್ತಾರೆ, ಎಲ್ಲಾ ನೋಡ್ಕೋತಾ ಇರ್ತಾ ಇದ್ದ. ಚಿಕ್ಕ ಚಿಕ್ಕದನ್ನು ಇವತ್ತು ಎಷ್ಟ್ ಸಲ ನೀವು ಇಲ್ಲಿ ಕೂತೇ ಇಲ್ಲ, ಆಚೆನೆ ಓಡಾಡ್ತಾ ಇದ್ದೀರಾ, ಯಾಕೆ ಆ ತರ ಅನ್ನೋದು. ಊಟಕ್ಕೆ ಹೋದ್ರೆ 1 hour ಆಯ್ತು ಬರ್ಲೇ ಇಲ್ಲ, 1 hour ಅಷ್ಟೇ ಊಟದ ಟೈಮು, 5 ನಿಮಿಷ ಲೇಟ್ ಆಗಿ ಬಂದಿದ್ದೀರಾ ಅನ್ನೋದು. ಅದು ಏನಾಗುತ್ತೆ ಅಂದ್ರೆ ಎಲ್ಲದಕ್ಕೂ ಈ ತರ ಚಿಕ್ಕ 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 ವಿಷಯ ಆಯ್ತಾ. ಮೇಲ್ ಕಳ್ಸಕ್ಕೇನೋ ಹೇಳಿರ್ತಾ ಇದ್ರು, ಅವ್ರ ಮೇಲ್ ಕಳ್ಸಿಲ್ಲ ಅಂದ್ರೆ ನಾನು 5 ನಿಮಿಷ ಆಯ್ತು ಇನ್ನೂ ಮೇಲ್ ಕಳ್ಸಿಲ್ಲ ಅನ್ನೋದು. ಇದೆಲ್ಲ ಏನಾಗೋದು ಅಂದ್ರೆ ಇದು ನೋಡಿ, ಮೇಲ್ನೋಟಕ್ಕೆ ಪಾಪ ಟೆಕ್ ಲೀಡು ಕೆಟ್ಟ ಮನುಷ್ಯ, ಇವನು ಟೀಮ್ ಲೀಡು ಒಳ್ಳೆ ಮನುಷ್ಯ. ಆದ್ರೆ ಅವಂದು ಯಾವಾಗ ಏನನ್ನ ಕೇಳಿದ್ರೆ ಅವ್ನು ಹೇಳ್ಕೊಡ್ತಾ ಇದ್ದ, ಎಲ್ಲರೂ ಬೈದ್ ಬಿಡ್ತಾ ಇದ್ದ. ಅದು ಬಿಟ್ರೆ ಅವ್ನ್ದು ಏನು ತಲೆನೋವೇ ಇಲ್ಲ, ಅವ್ನ್ ಪಾಡಿಗೆ ಅವ್ನ್ ಕೆಲಸ ಮಾಡ್ಕೋತಾ ಇದ್ದ. ಏ ಮನುಷ್ಯ, ಅಯ್ಯಪ್ಪ ಇವನ್ ಮುಖ ನೋಡ್ದಾಗಿಂದ ತಿರ್ಗಾ ಆಚೆ ಹೋಗೋವರೆಗೂ ಅವ್ನ್ ಸುತ್ತು ಇದ್ರೇನೆ ಕಿರಿ ಅನ್ಸೋದು. ಅಂದ್ರೆ ಏನೋ ಒಂಥರ ಹಿಂಸೆ ಅನ್ಸೋದು. ಯಾಕೆ ಅಂತ ಈಗ ನನಗೂ ಅವಾಗ ಅರ್ಥ ಆಗ್ತಾ ಇರ್ಲಿಲ್ಲ, ಯಾಕೆ ಇವ್ನ್ ಮನುಷ್ಯ ಸುತ್ತು ಇದ್ರೆ ಇಷ್ಟು ಹಿಂಸೆ ಅನ್ಸುತ್ತೆ, ಇವ್ನ್ ಏನು ಕಿರ್ಚೋದು ಇಲ್ಲ, ಏನು ಬೈಯೋದು ಇಲ್ಲ ಅಲ್ವಾ ಅಂತ. ಆದ್ರೆ ಅದೇನು ಅಂದ್ರೆ ಈಗ ನೋಡಿ, ಅವ್ನ್ ಹೇಳ್ತಾ ಇದ್ದಾನಲ್ವಾ 2 ಸಲ ಹೇಳದ್ನ, ಏನಿವತ್ತು 3 ಸಲ ಸೀಟಲ್ಲೇ ಇರ್ಲಿಲ್ಲ ಎದ್ದೋಗಿದ್ದೆ ಅಂತ. ನಾನ್ ವಾಶ್ರೂಮ್ಗೆ ಹೋಗಿದ್ದೆ, ಅದನ್ನು ಏನ್ ಕೇಳ್ಬಿಟ್ಟು ಹೋಗ್ತಾರ. ಆಮೇಲೆ ಅದೇ ಹೇಳಿದ್ದು, ಊಟಕ್ಕೆ ಹೋಗಿ ಒಂದಿನ ಏನೋ 5 ನಿಮಿಷ 10 ನಿಮಿಷ ಲೇಟ್ ಆಯ್ತು, 1 hour, ಆ ತರ ಎಲ್ಲ ಏನು ರೂಲ್ಸ್ ಇಲ್ಲ IT ಕಂಪನಿಲಿ. 1 hour ಅಂದ್ರೆ 1 hourಗೆ ಬಂದ್ಬಿಡ್ಬೇಕು. ಎಷ್ಟ್ ಸಲ ನಾವು ರಾತ್ರಿ ಕೆಲಸ ಮಾಡಿರಲ್ಲ, ಅಲ್ಲಿ ಬಂದ ತಕ್ಷಣ ಏನ್ ಇಷ್ಟು ಲೇಟಾಗಿ ಬಂದಿದ್ಯಾ, ಊಟದ ಟೈಮ್ ಬರೀ 1 hour ಅಷ್ಟೇ ಅಂತ ಹೇಳೋದು. ಅಯ್ಯೋ ಅದು ಏನಾಯ್ತು ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ಊಟಕ್ಕೆ ಹೋದಾಗ ಅಯ್ಯೋ ಬೇಗ ಹೋಗ್ಬೇಕು, ಇಲ್ದಿದ್ರೆ ಇವನು ವಾಚ್ ಮಾಡ್ತಾ ಇರ್ತಾನೆ ವಾಚ್ಮ್ಯಾನ್ ತರ ಅಂತ ಅನ್ಸ್ಬಿಡುತ್ತೆ. ಅವಾಗ ಎಲ್ಲ ಕಡೆ ಬರೀ ಗಾಬ್ರಿ. ಅದೇ ಹೇಳಿದ್ದು, ಈಗ ಬಾತ್ರೂಮ್ಗೆ 2ನೇ ಸಲ ಹೋಗ್ತಾ ಇದೀನಿ ಅಂದ್ರೆ ಅಯ್ಯೋ ಇವನು ಕೇಳ್ಬಿಡ್ತಾನೆ, ತಿರ್ಗಾ ಹೋಗ್ಲಿ ಅವ್ನ್ ಮುಂದೆನೆ ಕೂತ್ಕೊಂಡಿರೋಣ, ನೀರ್ ಕುಡಿಯೋದ್ ಬೇಡ ಬಿಡು, ಇವ್ನಿಗೆ ಏನ್ ಕರ್ಮ ಇವನ ಹತ್ರ ಅಂತ ಅನ್ಕೋಬೇಕು. ಅದೇ ಹೇಳಿದ್, ಯಾರೋ ಫ್ರೆಂಡ್ ಯಾರೋ ಚೆನ್ನಾಗಿದ್ಯಾ ಅಂತ ಮಾತಾಡ್ಸಿದ್ರು ಅಂದ್ರೆ 5 ನಿಮಿಷ ಮಾತಾಡೋಷ್ಟ್ರಲ್ಲಿ ಆಲ್ರೆಡಿ ಗಾಬ್ರಿ ಅನ್ಸ್ತಾ ಇದೆ. ಇವನ್ ತಿರ್ಗಾ ನೀನ್ ಮೇಲ್ ಕಳ್ಸಿಲ್ಲ ಮಾತಾಡ್ಕೊಂಡಿದ್ಯಾ ಅಂತಾನೆ. ಆಕ್ಚುಲಿ ಇದೆಲ್ಲ ನಾರ್ಮಲ್ ಆಗಿ ಆಗಲ್ಲ. ಅದೇ ಹೇಳಿದ್ದು, IT ಕಂಪನಿಲಿ ನಮ್ ಪಾಡಿಗೆ ನಾವ್ ಮಾತಾಡ್ಕೋತೀವಿ, ನಮ್ ಪಾಡಿಗೆ ನಾವ್ ಇರ್ತೀವಿ, ಕೆಲ್ಸ ಮುಗಿಸೋದು ನಮ್ ಹಣೆ ಬರ. ಅದನ್ನ ಯಾರು ಮಾನಿಟರ್ ಮಾಡ್ಬೇಕಾಗಿಲ್ಲ. ಅದನ್ನು ಸೀನಿಯರ್ ಎಲ್ಲ ಇದ್ದಾಗ ಅದು ಜವಾಬ್ದಾರಿ ಇರೋರ್ನ ಯಾರು ಮಾನಿಟರ್ ಮಾಡಲ್ಲ, ಮಾಡೋದ್ ಬೇಕಾಗಿಲ್ಲ. ಆದ್ರೆ ಏನ್ ಗೊತ್ತಾ, ಇವನ್ಗೆ ಅವಂದೇ ತಲೆನೋವು. ಏನಂದ್ರೆ ನಿಮ್ ಪಾಡಿಗೆ ನೀವು ಬಿಟ್ಬಿಟ್ರೆ ಮ್ಯಾನೇಜರ್ ಬಂದ್ ಅವ್ನಿಗೆ ಬೈದ್ಬಿಟ್ರೆ ಅವ್ನ್ ಇನ್ಸೆಕ್ಯೂರಿಟಿ, ಆಮೇಲೆ ನನ್ನ ಕೆಲ್ಸದಿಂದ ಕಿತ್ತಾಕ್ಬಿಟ್ರೆ ನಾನು ಲೀಡ್ ಆಗಕ್ಕೆ ಯೋಗ್ಯತೆನೆ ಇಲ್ಲ ಅಂದ್ಬಿಟ್ಟು ನನ್ನ ಕಿತ್ತಾಕ್ಬಿಟ್ರೆ ಅಂತ ಅವನದ್ ಭಯ. ಅದಕ್ಕೆ ಅವ್ನ್ ಹಿಂಸೆ ಕೊಡ್ತಾ ಇದ್ದ, ಎಲ್ಲರಿಗೂ ಹಿಂಸೆ ಕೊಡ್ತಾ ಇದ್ದ. ಹಾಗಂತ ನೀನ್ ಕೂತ್ಕೊಂಡ್ ಚೆನ್ನಾಗ್ ಕೆಲಸ ಮಾಡ್ಬಿಟ್ರೆ ಅದು ಅವನು ಗಾಬರಿ, ಎಲ್ಲಿ ಇವ್ರು ಚೆನ್ನಾಗ್ ಕೆಲಸ ಮಾಡಿ ತಿರ್ಗಾ ನನ್ನ ತೆಗ್ದಾಕ್ಬಿಟ್ಟು ಇವ್ರಿಗೆ ಪ್ರಮೋಷನ್ ಕೊಟ್ಬಿಡ್ತಾರೋ ಅಂತ. ಅದಕ್ಕೆ ಬಗ್ಗೆ ನೋಡೋದು, ಏನ್ ಕೆಲಸ ಮಾಡ್ತಾ ಇದ್ಯಾ, ಏನ್ ಅಷ್ಟೊಂದ್ ಮಾಡ್ತಾ ಇದ್ಯಾ, ಏನಾನ ಕೋರ್ಸ್ ಮಾಡ್ತಾ ಇದ್ಯಾ, ಹೌದಾ ನಂಗೂ ಹೇಳುವ ಆಯ್ತಾ. ಇಲ್ಲಿ ನೋಡಿ ಬೈಯೋದಲ್ಲ, ಅಯ್ಯೋ ಪಾಪ ಅನ್ಬೇಕಷ್ಟೇ ಇಂಥ ಜನಕ್ಕೆ. ಯಾಕೆಂದ್ರೆ ಅವಂದೇ ಇನ್ಸೆಕ್ಯೂರಿಟಿ, ಪಾಪ ಅವಂದೇ ಏನೋ ತಲೆನೋವು, ಅದರಿಂದ ಅವನೆಲ್ಲರಿಗೂ ಹಿಂಸೆ ಕೊಡೋದು ಈ ತರ. ಸೊ ಓಕೆ, ಈ ತರ ಹಿಂಸೆ. ಈಗ ಜೋರಾಗಿ 1 ಸಲ 2 ಸಲ ಜೋರಾಗೆ ಇವಾಗ್ರಿ ಹೇಳ್ಕೊಡಲ್ಲ, ಯಾಕೆ ನೀವು ಕಲ್ತಿಲ್ವಾ ಅಂತೆಲ್ಲ ಹೇಳೋರಾದ್ರೂ ಪರವಾಗಿಲ್ಲ. ಈ ತರ ಬೆಳಗ್ಗೆಯಿಂದ ಸಾಯಂಕಾಲ ಹಿಂಸೆ ಮಾಡೋರ ಹತ್ರ ತುಂಬಾನೇ ಕಷ್ಟ. ಇದು ಯಾಕಾಗತ್ತೆ ಅಂದ್ರೆ, ಸರಿ ಅವನೇನೋ ಈ ತರ ಮಾಡ್ದ, ಬಟ್ ನಮ್ಗೆ ಯಾಕೆ ಈಗ ಅವ್ನ್ 2 ಸಲ ಮಾಡಿದ ತಕ್ಷಣ ನಾನ್ ತಿರ್ಗಾ ಎಲ್ಲಾನು 2 ಸಲ ಮಾಡೋದೋ ಬೇಡವೋ, ಇಲ್ಲಿ ಕೂತ್ಕೊಳ್ಳೋದೋ ಬೇಡವೋ, ಇವ್ರ ಹತ್ರ ಮಾತಾಡೋದೋ ಬೇಡವೋ, ಇವ್ನ ಏನ್ ಅನ್ಕೋತಾನೋ ಏನೋ ಅಂತ ಯಾಕೆ ಅನ್ಸತ್ತೆ. ಈಗ ಅವ್ನ್ 2 ವಿಷಯಕ್ಕೆ ಹೇಳಿದ್ದ ಅಂದ್ರೆ ನಮ್ಗೆ 50 ವಿಷಯಕ್ಕೆ ಅನ್ಸುತ್ತೆ. ಯಾಕೆ ಅನ್ಸುತ್ತೆ ಆತರ ಅಂದ್ರೆ, ಏನಾಗುತ್ತೆ ನಮ್ಗೆ ಚಿಕ್ಕ ವಯಸ್ಸಲ್ಲಿ ಈ ತರ
ಚಿಕ್ಕ ವಯಸ್ಸಲ್ಲೂ ಈಗ ನೋಡಿ ಏನಾಗುತ್ತೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಮನೆಯಲ್ಲಿ ಪೇರೆಂಟ್ಸ್ ಇರ್ಬೋದು, ಶಾಲೆಯಲ್ಲಿ ಶಿಕ್ಷಕರು ಇರ್ಬೋದು, ಅವ್ರ ಪ್ರಕಾರ ಏನು ಅಂದ್ರೆ ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ ಅಂತ ಅವರು ತಿದ್ದುತ್ತಾ ಇರ್ತಾರೆ, ಎಲ್ಲದಕ್ಕೂ ಚಿಕ್ಕ ಚಿಕ್ಕ ವಿಷಯಕ್ಕೂ ತಿದ್ದುತ್ತಾ ಇರ್ತಾರೆ. ಅಲ್ಲ, ಅವ್ರ ಪ್ರಕಾರ ಅದ್ ಸರಿನೇ. ಆದ್ರೆ ಏನಾಗ್ಬಿಡುತ್ತೆ, ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಏನನ್ಸುತ್ತೆ ಅಂದ್ರೆ, ನಾನ್ ಸರಿ ಮಾಡ್ಲಿಲ್ಲ, ನಾನ್ ನೆಕ್ಸ್ಟ್ ಟೈಮು ಇವ್ರ ಹತ್ರ ಬೈಸ್ಕೋಬಾರ್ದು, ನಾನ್ ಸರಿ ಮಾಡ್ಬೇಕು. ಈಗ ಕಾಲ್ ನೀಡ್ಕೊಂಡ್ ಕೂತಿರ್ತಾನೆ ಯಾರೋ ಸ್ಕೂಲಲ್ಲಿ ಅನ್ಕೊಳ್ಳಿ, ಅವರು ಈ ತರನೇನೋ ಕಾಲ್ ಇಟ್ಕೊಳ್ಳೋದು, ಸರಿ ಇಡು ಅಂತ ಹೇಳಿರ್ತಾರೆ. ಮಾರನೇ ದಿನ ಅವ್ನ್ ಕಾಲ್ ಈ ಕಡೆ ಮುಂದೆ ಇಡ್ಲಾ ಹಿಂದೆ ಇಡ್ಲಾ, ಸುಮ್ನೆ ಕುತ್ಕೊಂಡ್ಲಾ ಕೈ ಇಡ್ಲಾ ಅಂದ್ರೆ ಇದು ಒಂದ್ ಘಟನೆ ಅಂತ ಅಲ್ಲ, ಬಹಳಷ್ಟಾಗಿರತ್ತೆ ಇಂಥದ್ದು. ಅದರಿಂದ ಅವ್ರಿಗೆ ಒಂಥರ ಹೈಪರ್ ವಿಜಿಲೆನ್ಸ್ ಅಂತಾರೆ, ಅಂದ್ರೆ ಎಲ್ಲದಕ್ಕೂ ಗಾಬರಿಯಲ್ಲಿ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋ ಪರಿಸ್ಥಿತಿಲಿ ಇರೋದು. ಯಾವಾಗ್ಲೂ ನನ್ಗೆ ಏನ್ ಮಾಡಿದ್ರೆ ಬೈತಾರೋ, ಏನ್ ಮಾಡಿದ್ರೆ ನಾನು ಬೈಸ್ಕೊಳ್ದೆ ಇರ್ಬೋದು ಅನ್ನೋ ತರ ಅವ್ರು ಒಬಿಡಿಯನ್ಸ್ ಆಗಕ್ಕೆ ಆ ತರ ಮಾಡ್ಕೊಂಡಿರ್ತಾರೆ, ಆಗಿರತ್ತೆ. ಅದರಿಂದ ಇವಾಗ್ಲೂ ಅದೇ ಡೈನಮಿಕ್ಸ್ ರಿಪೀಟ್ ಆಗುತ್ತೆ. ಯಾವಾಗ ಯಾರಾದ್ರೂ ಈ ಸೇಮ್ ಅದೇ ತರ ಚಿಕ್ಕ ಚಿಕ್ಕ ವಿಷಯಕ್ಕೂ ಕರೆಕ್ಟ್ ಮಾಡ್ಕೊಂಡ್ ಬಂದ್ರೆ, ಚಿಕ್ಕ ಚಿಕ್ಕ ವಿಷಯನೂ ಮಾನಿಟರ್ ಮಾಡ್ಕೊಂಡೆ, ನೀನ್ ಯಾಕೋ ಮಾಡಿಲ್ಲ, ಇದು ಏನೋ ಮಾಡ್ತಾ ಇದೀಯಾ, ಅದು ಎಲ್ಲ ಆಗಲ್ಲ. ನಾನು ಹೇಳ್ದಾಗೆ ಈ ತರ ಒಂದೊಂದ್ ಕೇಸ್ ಇರುತ್ತೆ, ಅಂತವ್ರು ಮಾತ್ರ ಅಷ್ಟು ಮೈಕ್ರೋ ಮ್ಯಾನೇಜ್ ಮಾಡ್ತಾರೆ. ಅವಾಗ ಇವ್ರಿಗೆ ಆ ಚಿಕ್ಕ ವಯಸ್ಸಲ್ಲಿ ಆಗಿರೋ ಘಟನೆ ಇಂದ ಇವ್ರಿಗೆ ಸೇಮ್ ಅದೇ ತರ ಅಂತ ಅನ್ಸಿ, ಇವ್ರಿವಾಗ ನಾನ್ ಇವಾಗ ಅವ್ರ ಕೈಲಿ ಬೈಸ್ಕೊಂಡೆ ಇರಕ್ ಏನ್ ಮಾಡ್ಬೇಕು ಅಂತ ಇವರೇ ಓವರ್ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವರೇ ಎಲ್ಲ ಅವ್ರು ಹೇಳಕ್ ಮುಂಚೆನೆ ನಾನ್ ಸರಿ ಮಾಡ್ಕೊಂಡ್ಬಿಡೋಣ ಅಂತ. ಅದಕ್ಕೆ ಈ ತರ ತುಂಬಾ ಹಿಂಸೆ ಆಗಕ್ ಸ್ಟಾರ್ಟ್ ಆಗತ್ತೆ. ಸರಿ, ಈಗ ಇಷ್ಟಾಯ್ತು. ಇದು ನಾವು ಹೇಗ್ ಸರಿ ಮಾಡ್ಕೊಳ್ಳೋದು, ಇದು ಅದನ್ನ ನೋಡೋಣ. ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾ, ಈ ತರ ಇವರು ನೋಡಿ ಇದ್ರಲ್ಲೂ ಬಹಳಷ್ಟು ಕ್ಯಾಟಗರಿ ಇದೆ. ಈಗ ನಾನು ಹೇಳಿದ್ನಲ್ಲ, ಏನೋ ಒಂಚೂರು ಪಾರು, ಯಾಕೆ ಊಟ ಬೇಗ ಮಾಡ್ಕೊಂಡ್ ಬರ್ಬೇಕಾಯ್ತು, ಇಲ್ಲೇ ಕೂತಿರ್ಬೇಕಾಯ್ತು, ಮೇಲ್ ಕಳ್ಸ್ಬೇಕಾಯ್ತು. ಇನ್ ಕೆಲವ್ರು ಇರ್ತಾರೆ, ಕೆಲವ್ರು ಮನೇಲಿ ಇರ್ಬೋದು, ಯಾರೋ ಸಂಬಂಧಿಕರ ಮನೆಗೆ ಹೋದ್ರೆ ಇರ್ಬೋದು, ಅಕ್ಕಪಕ್ಕದ ಮನೆಯವ್ರು ಇರ್ಬೋದು, ಯಾರೋ ಇರ್ಬೋದು. ಕೆಲವರು ಹೇಗೆ ಅಂದ್ರೆ, ನೀನ್ ಎದ್ರೆ ತಿರ್ಗಿದ್ರೆ ಕೂತ್ರೆ ಎಲ್ಲದಕ್ಕೂ ಅಯ್ಯೋಯ್ಯೋ ಈ ದಿಕ್ಕಲ್ಲಿ ತಿರ್ಕೊಂಬೇಡ ಅಂತ ಹೇಳೋದು, ಈ ಲೋಟದಲ್ಲಿ ನೀರ್ ಕುಡಿಬೇಡ ಅನ್ನೋದು, ಆತರ ಅವ್ನು ಚಿಕ್ಕದಕ್ಕೂ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗತ್ತೆ, ಸ್ವಲ್ಪ ದಿನ ಆತರ ಅಂತ ವಾತಾವರಣದಲ್ಲೇ ನೀವು ಇದ್ರೆ, ಸ್ವಲ್ಪ ದಿನ ಇದನ್ನ ದಿನ ಬೆಳಗ್ಗೆಯಿಂದ ರಾತ್ರಿ ಮಾಡ್ತಾ ಮಾಡ್ತಾ ನಿಮ್ಗೆ ನಿಮ್ ಮೇಲೆ ನಂಬಿಕೆ ಹೋಗಕ್ ಸ್ಟಾರ್ಟ್ ಆಗೋಗುತ್ತೆ. ನಿಮಗೆ ನಾನ್ ಯೋಚನೆ ಮಾಡಿ ತಗೋತಾ ಇರೋ ನಿರ್ಧಾರ ಸರಿನೋ ತಪ್ಪೋ ಅನ್ನಕ್ ಸ್ಟಾರ್ಟ್ ಆಗುತ್ತೆ. ಯಾಕೆಂದ್ರೆ ಅವರು ಏತಿ ಅಂದ್ರೆ ಪ್ರೇತಿ ಅನ್ನೋ ತರ ಮಾತಾಡಿರ್ತಾರೆ. ನೀವು ಎಡಗಡೆ ತಿರ್ಕೊಂಡ್ರೆ ಇಲ್ಲ ಈ ಕಡೆ ತಿರ್ಕೊಳ್ಳೋದು ಒಳ್ಳೇದಲ್ಲ, ಬಲಗಡೆ ತಿರ್ಕೊ ಅನ್ನೋದು. ಅದೇ ಹೇಳಿದ್ದು, ನೀರ್ ಕುಡಿಯಕ್ಕೆ ಲೋಟ ಎತ್ಕೊಂಡ್ರೆ ಅಯ್ಯೋಯ್ಯೋ ಈ ಲೋಟದಲ್ಲಿ ಚೊಂಬಲ್ ಕುಡಿ ನೀರು ಅನ್ನೋದು. ಆತರ ಏನೇನೋ ಹೇಳಿ 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 ನಿಮ್ಗೆ ಆ ಚಿಕ್ಕ ವಿಷಯಕ್ಕೂ ಕೂಡ ಇದು ಸರಿನೋ ತಪ್ಪೋ, ಮಾಡ್ಬೇಕೋ ಮಾಡ್ಬಾರ್ದು, ಆ ತರ ನಿಮ್ಗೆ ಗೊಂದಲ ಸ್ಟಾರ್ಟ್ ಆಗೋಗುತ್ತೆ. ಇದು ಆಕ್ಚುಲಿ ಇದು ನಿಮ್ಮ ಮೆದುಳಿಗೆ ತುಂಬಾ ತುಂಬಾ ಹಾನಿಕಾರಕ. ಯಾಕೆಂದ್ರೆ ನೀವೇ ಯೋಚನೆ ಮಾಡಿ, ನಿಮಗೆ ಚಿಕ್ಕ ವಿಷಯದಲ್ಲೂ ಕೂಡ ನಿಮ್ಮ ಮೇಲೆ ನಂಬಿಕೆ ಹೋಗ್ತಾ ಇದೆ ಅಂದ್ರೆ ಅದು ಎಷ್ಟು ಹಾನಿಕಾರಕ. ಯಾಕೆಂದ್ರೆ ಅದು ನಿಮ್ಗೆ ಕೊನೆಗೆ ಮೆಂಟಲ್ ಹಾಸ್ಪಿಟಲ್ ತನಕ ಹೋಗ್ಬೋದು. ಅದಕ್ಕೆ ಇಂಥ ತುಂಬಾ ಈ ತರ ಮೈಕ್ರೋ ಮ್ಯಾನೇಜ್ಮೆಂಟು, ಕಂಟ್ರೋಲಿಂಗ್ ಇರ್ತಾರಲ್ಲ, ಅವ್ರ ಸುತ್ತ ಇರಬೇಡಿ. ಆದಷ್ಟು ಅವರಿಂದ ಸ್ವಲ್ಪ ದೂರನೇ ಇರಿ. ಎಷ್ಟು ಬೇಕೋ ಅಷ್ಟು ಅವ್ರಿಗೆ ಬೌಂಡ್ರೀಸ್ ಹಾಕೊಂಡು ದೂರನೇ ಇರಿ. ಇಲ್ಲ ನೋಡಿ, ನಿಮ್ ಪರಿಸ್ಥಿತಿ ನೋಡಿ, ಅಲ್ಲಿ ಎಷ್ಟು ಮಾತ್ರ ಸಾಧ್ಯನೋ ಆಗತ್ತೆ ಅಂದ್ರೆ ಹೋಗ್ಲೇ ಬಿಡಿ ಅಂತವ್ರ ಮನೆಗೆ, ನಿಮ್ ಪಾಡಿಗೆ ನೀವು ನಿಮ್ ಮನೇಲಿರಿ. ಆಗಲ್ಲ, ಏನ್ ಮಾಡಕ್ಕಾಗಲ್ಲ, ಸ್ವಲ್ಪ ದಿನ ಇರ್ಬೇಕು ಅಂದ್ರೆ ನೋಡಿ, ಅವ್ರ ಹಾಲಲ್ಲಿ ಇದ್ರೆ ನೀವು ರೂಮಲ್ಲಿ ಬಾಗ್ಲ ಹಾಕೊಂಡಿರೋದು, ಇಲ್ಲದಿದ್ರೆ ಅವ್ರ ಕೆಳಗಡೆ ಇದ್ರೆ ನೀವು ಮೇಲ್ಗಡೆ ಇರೋದು, ಆ ತರ ಏನಾದ್ರು ಮಾಡ್ಕೊಳ್ಳಿ. ಈಗ ನಾನು ಹೇಳ್ತಾ ಇರೋದು, ಈಗ ನೋಡಿ ಇದು ಸ್ಪೆಕ್ಟ್ರಮ್ ಅಂದ್ರೆ ಒಂದು ಕೊನೆಯಿಂದ ಇನ್ನೊಂದು ಕೊನೆ. ಒಂದ್ ಕಡೆ ಚೂರು ಯಾವಾಗೋ ದಿನಕ್ಕೊಂದ್ಸಲನೋ ಇಲ್ದಿದ್ರೆ ವಾರಕ್ಕೆ 2 ಸಲನೋ ಇದ್ ಮಾಡಮ್ಮ ಅದ್ ಮಾಡಮ್ಮ ಅಂತ ಏನೋ ಹೇಳೋರು, ಅದೆಲ್ಲ ಸಹಜ. ಯಾವ್ದೋ 1-2 ಕರೆಕ್ಷನ್ ಮಾಡೋದು. ಆದ್ರೆ ಈ ಹೇಳದ್ನಲ್ಲ, ನಮ್ ಟೀಮ್ ಲೀಡ್ ತರ ಬೆಳಗ್ಗೆ ಸಾಯಂಕಾಲ ನೋಡಿ 1-2 ಊಟ ಯಾಕೆ ಮಾಡ್ದೆ, ಇದು ಯಾಕೆ ಮಾಡ್ದೆ, ಅದ್ ಯಾಕೆ ಮಾಡ್ದೆ ಅಂತೆಲ್ಲ ಹೇಳೋದು, ಇದು ಒಂದ್ ರೇಂಜಿಗೆ ಮಧ್ಯಕ್ಕೆ ಬರುತ್ತೆ ಅನ್ಕೊಳ್ಳಿ. ಇನ್ನು ಕೊನೆ ಎಕ್ಸ್ಟ್ರೀಮ್ ನಾನೀಗ ಹೇಳದ್ನಲ್ಲ, ನೀವು ಉಸಿರಾಡಕ್ ಹೋಗ್ಬಿಡ್ದೆ ಇರೋರು, ನಾನು ಉಸಿರಾಡ್ಬೇಕು ಅಂದ್ರೆ ಏನ್ ಪರವಾಗಿಲ್ಲ ಇಲ್ಲೇ ಉಸಿರಾಡು ಅಂತ ಹೇಳೋರು. ಆ ತರ ನೋಡ್ಕೊಂಡು ನಿಮ್ ಮೆದುಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ನಿಮ್ ಶಕ್ತಿ ಎಷ್ಟು ಕುದ್ದುತ್ತಾ ಇದೆ ಅವ್ರ ಸುತ್ತೂ ಇದ್ರೆ
ಅದನ್ನ ನೋಡ್ಕೊಂಡು ನೀವು ಡಿಸೈಡ್ ಮಾಡಬೇಕು, ಹೇಗೆ ನಾನು ಎಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಎಷ್ಟು ಬೌಂಡ್ರಿ ಹಾಕಬೇಕು ಇವ್ರ ಹತ್ರ ಅಂತ. ಓಕೆನಾ? ಅದಕ್ಕಿಂತ ಮುಂಚೆ ನಾವು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಇದನ್ನ ನಮ್ಮೊಳಗೆ ಅಂತ. ಯಾಕೆಂದ್ರೆ ಈಗ ನೋಡಿ, ಅವ್ರು ಹೇಳ್ತಾ ಇರೋದೇನೋ ಅವ್ರಿಗೆ ಬಿಟ್ಟಿದ್ದು, ಆದ್ರೆ ನಮಗೆ ತೊಂದ್ರೆ ನಾವು ತಾನೇ ಎರಡೆರಡು ಸಲ ಯೋಚನೆ ಮಾಡೋ ಹಾಗೆ ಮಾಡ್ಕೋತಾ ಇದೀವಿ. ಅದಾಗದೆ ಇರೋದು ಹೇಗ್ ಮಾಡೋದು ಅಂತ ನಾವು ನೋಡೋಣ. ನೀವೇನ್ ಮಾಡ್ಬೇಕು, ಇವಾಗ ನಿಮ್ಗೆ ಅವ್ರು ಒಂದ್ಸಲ ಹೇಳಿದ ತಕ್ಷಣ ಅಯ್ಯೋ ನೀರ್ ಕುಡಿಬೇಕೋ ಕುಡಿಬಾರ್ದು, ಈಗೇನೋ ಎಷ್ಟ್ ಸಲ ನೀರ್ ಕುಡಿದಿದ್ದು ಅಂದ್ರೆ ನೀರ್ ಕುಡಿಬೇಕೋ ಕುಡಿಬಾರ್ದು ಆ ಗೊಂದಲ ಬರಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು, ಚಿಕ್ಕ ವಯಸ್ಸಲ್ಲೇನೋ ನೀವಿನ್ನು ಇನ್ನು ಬಾಲ್ಯ ಅಲ್ವಾ, ಅವಾಗ ಹೌದು ದೊಡ್ಡವ್ರು ಹೇಳಿದ್ರೆ ಕೇಳ್ಬೇಕಾಗತ್ತೆ. ಆದ್ರೆ ಇವಾಗ ನೀವು ದೊಡ್ಡವರು, ಇವಾಗ ನೀವು ನೀರ್ ಕುಡಿಯೋದು, ನೀವು ಊಟ ಮಾಡೋದು, ಇದೆಲ್ಲ ನೀವು ಡಿಸೈಡ್ ಮಾಡ್ಬೇಕಾಗಿರೋದು, ಬೇರೆ ಒಬ್ರು ಹೇಳ್ದಾಗ ಮಾಡ್ಬೇಕಾಗಿರೋಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಈ ತರ ಅನ್ಸಿದ ತಕ್ಷಣ, ಅವ್ರೇನೋ ಹೇಳಿದ ತಕ್ಷಣ, ನಿಮ್ಗಾಗ ಅನ್ಸಿದ ತಕ್ಷಣ ನೀವು ನಿಮಗೆ ಹೇಳ್ಕೋಬೇಕು, ನಾನಿವಾಗ ಚಿಕ್ಕೋಳಲ್ಲ, ನನಗೆ ಬುದ್ಧಿ ಇದೆ, ನಾನ್ ನೀರ್ ಕುಡಿಬೇಕಾ, 10 ಸಲ ನೀರ್ ಕುಡಿತೀನ, 2 ಸಲ ನೀರ್ ಕುಡಿತೀನ, 1 ಗಂಟೆ ಊಟಕ್ಕೆ ಹೋಗ್ತೀನ, 1.5 ಗಂಟೆಗೆ ಊಟಕ್ಕೆ ಹೋಗ್ತೀನ, ಇದು ನನಗ್ ಸಂಬಂಧಪಟ್ಟಿದ್ದು. ಕೆಲಸ ನನ್ನ ಜವಾಬ್ದಾರಿ, ಕೆಲಸ ಮುಗಿಸೋದು ನನ್ನ ಜವಾಬ್ದಾರಿ ಅಷ್ಟೇ. ಅದನ್ ಬಿಟ್ಟು ನಾನು ಇದನ್ನ ಮಾಡಬಾರ್ದು, ಈ ತರ ಮೈಕ್ರೋ ಮ್ಯಾನೇಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವನ್ ಮಾಡ್ತಾ ಇದ್ದಾನೆ ಅಂದ್ರೆ ಅದು ಅವನ್ ತಪ್ಪು. ಆದ್ರಿಂದ ನಾನು ಅದನ್ನ ಅನುಸರಿಸ್ಕೊಂಡು ಹೋಗೋದು ಬೇಕಾಗಿಲ್ಲ. ಇದನ್ನ ನೀವು ಗಟ್ಟಿಯಾಗಿ ನಿಮ್ ಮನ್ಸಿಗೆ ಹೇಳ್ಕೊಂಡ್ರೆ ಅವ್ರು ಏನಾದ್ರೂ ಮಾಡ್ಲಿ, ನಿಮ್ ಪಾಡಿಗೆ ನೀವಿರ್ಬೋದು. ಆಯ್ತಾ? ಆಮೇಲೆ ಇಂಥವ್ರಿಗೆ ಏನ್ ಗೊತ್ತಾ, ಅವ್ರು ಹೇಳಿದ ತಕ್ಷಣ ಮಾಡ್ತಾ ಹೋದ್ರೆ ಅವ್ರಿಗೂ ಒಂಥರ ಜೋಶ್ ಬರುತ್ತೆ, ಮೋಟಿವೇಶನ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈಗ ಹೇಳಿದ್ರು ಅನ್ಕೊಳ್ಳಿ, ಏನೋ ಅದೇ ಇದನ್ನ ಇಲ್ಲಿ ಯಾಕೆ ಕೂತಿದ್ಯಾ, ಆ ಮೀಟಿಂಗ್ ರೂಮ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡು ಅಂದ್ರು ಅನ್ಕೊಳ್ಳಿ. ತಕ್ಷಣ ನಿನ್ ಬ್ಯಾಗ್ ಎತ್ಕೊಂಡು ಲ್ಯಾಪ್ಟಾಪ್ ಎತ್ಕೊಂಡು ಮೀಟಿಂಗ್ ರೂಮ್ಗೆ ಹೋದೆ ಅನ್ಕೊಳ್ಳಿ. ಅವ್ರು ಅನ್ಕೋತಾರೆ, ಓ ನಾ ಹೇಳಿದ್ದೆಲ್ಲ ಮಾಡ್ತಾಳೆ. ನಿಮಗ್ ಬೇಕಾ, ನಿಮಗ್ ಬೇಡವಾ? ಫಸ್ಟು ನೀವ್ರು ಏನಾದ್ರು ಹೇಳಿದ ತಕ್ಷಣ ಒಂದ್ ಪಾಸ್ ತಗೊಳ್ಳಿ. ನಂಗೆ ಬೇಕಾ, ನಾನೀಗ ಇಲ್ಲಿ ಕೂತ್ಕೊಂಡೆ, ನನ್ಗೆ ಕಂಫರ್ಟಬಲ್ ಆಗಿದ್ಯಾ, ಮೀಟಿಂಗ್ ರೂಮ್ಗೆ ಹೋಗ್ಬೇಕಾ? ನಿಮ್ಗಿಲ್ಲೇ ಕಂಫರ್ಟಬಲ್ ಇಲ್ಲ, ನನಗಿಲ್ಲೇ ಆರಾಮಾಗಿದೆ ಅಷ್ಟೆ. ಮುಂದೆ ಇನ್ನೂ ಮಾತಾಡ್ಬೋದು, ಏನಾದ್ರೂ ಹೇಳಿ, ನಿಮ್ ಪಾಡಿಗೆ ನೀವು ನಿಮ್ ಬೌಂಡ್ರಿ ನೀವಿರ್ಬೇಕು. ಇಲ್ಲ ನನಗಿಲ್ಲಿ ಸರಿಯಾಗಿದೆ, ನಾನು ಇಲ್ಲೇ ಹೇಳ್ತೀನಿ. ಇಲ್ಲ ನಿಮ್ಗೂ ಮೀಟಿಂಗ್ ರೂಮ್ ಸರಿ ಅನ್ಸ್ತಾ, ಆದ್ರೆ ತಕ್ಷಣ ಎದ್ದು ಹೋಗ್ಬೇಡಿ. ನಾನು ಹೇಳಿದ ತಕ್ಷಣ ಎದ್ದೋದು, ನಾನು ಹೇಳಿದ್ದೆಲ್ಲ ಮಾಡ್ತಾ ಇದ್ದೆ, ಬೇಡ. ಹೌದಾ, ನೋಡ್ತೀನಿ. ಮೀಟಿಂಗ್ ರೂಮಲ್ಲಿ ಹೋಗಿ ಕೆಲಸ ಮಾಡ್ಬೇಕಾ, ನೋಡ್ತೀನಿ. ಇಲ್ಲೇ ಕೂತ್ಕೊಳ್ಳಿ ಒಂದ್ 5 ನಿಮಿಷ 10 ನಿಮಿಷ, ಆಮೇಲೆ ಬೇಕಾದ್ರೆ ಎದ್ದು ಹೋಗಿ. ಈಗ ಮನೆಗಳಲ್ಲೂ ಅಷ್ಟೇ, ಕೆಲವ್ರೆಲ್ಲೋ ಅದೇ ಹೇಳಿಲ್ವಾ, ನಾನೆಲ್ಲೋ ಎಕ್ಸಾಮ್ ಇರ್ಕೋರ್ ಮನೆಗೆ ಹೋಗಿರ್ತೀರಾ, ಯಾರೋ ಈ ತರ ತುಂಬಾ ಕಿರಿಕಿರಿ ಮಾಡೋರು ಯಾರಾದ್ರೂ ಇರ್ತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ಇದನ್ನ ಇಲ್ಲಿ ಯಾಕಿಟ್ಟೆ, ಅಲ್ಲಿಡು ಅಂತ. ತಕ್ಷಣ ಏನು ಅಯ್ಯೋ ಹೌದಾ ಅಂತ ಓಡೋಗಿ ಎತ್ಕೊಂಡಿಟ್ರೆ, ಸಾರಿ ನಾನು ನೋಡ್ಲಿಲ್ಲ, ನಂಗೆ ಗೊತ್ತಿರ್ಲಿಲ್ಲ ಇಲ್ಲಿಡಬಾರ್ದು ಅಂತೆಲ್ಲ ನೀವೆಲ್ಲದಕ್ಕೂ ಜಸ್ಟಿಫಿಕೇಶನ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ ಅವ್ರನ್ನ ತಕ್ಷಣ ಎತ್ಕೊಂಡೋಗಿಟ್ರೆ ಒಳ್ಳೆ ಕುರಿ ಸಿಕ್ತು ಅಂತ ಹಾಗೇ ಹೇಳ್ಕೊಂಡು ಹೋಗ್ತಾರೆ. ಮಾಡಬಾರ್ದು. ಫಸ್ಟ್ ಆಫ್ ಆಲ್ ಜಸ್ಟಿಫಿಕೇಶನ್ ಎಕ್ಸ್ಪ್ಲನೇಷನ್ ಕೊಡ್ಲೇಬಾರ್ದು. ನಾನು ಏನಕ್ಕೆ ಹೀಗೆ ಮಾಡಿದೆ ಅಂದ್ರೆ ಏನು ಬೇಡ, ಏನ್ ಹೇಳಿ, ಅದು ಅಲ್ಲಿಡ್ಬಾರ್ದಾ, ಇಲ್ಲಿಡ್ಬೇಕಾ, ಯಾಕೆ ಹೇಳಿ ಅವ್ರು ಯಾಕೆ ಅಂತ. ಆಯ್ತು, ನಿಮ್ಗದು ಸಮಜಾಯಿಷವಾಗಿರೋ ಉತ್ತರ ಅವ್ರು ಹೇಳಿದ್ರೆ ಆಯ್ತು ಅಂತ ಹೇಳಿ, ಆಮೇಲೆ ಇಡ್ತೀನಿ. ಆಯ್ತು, ಆಮೇಲೆ ಆ ಕಡೆ ಹೋದಾಗ ಎತ್ಕೊಂಡಿಡಿ. ಅದು ಏನ್ ಗೊತ್ತಾ, ಈಗ ಅವ್ರು ಕಂಟ್ರೋಲ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ದಾರೆ, ನೀವು ಕಂಟ್ರೋಲ್ ಆಗ್ಬಿಡೋದಲ್ಲ. ನೀವು ಈ ಗ್ಯಾಪ್ ಮೇಂಟೈನ್ ಮಾಡಿದಾಗ ನಿಮ್ಗೆ ಅವ್ರ ಕಂಟ್ರೋಲು ನೀವು ಬರಲ್ಲ. ಆಮೇಲೆ 2-3 ಸಲ ನೀವು ಯಾಕೆ ಏನು, ಇಲ್ಲ ಬಿಡಿ ಪರವಾಗಿಲ್ಲ, ನನ್ನ ಪ್ರಕಾರ ಇದು ಇಲ್ಲೇ ಇರ್ಬೇಕು, ಇರ್ಲಿ ಬಿಡಿ ಅಂದ್ರೆ ಆಯ್ತು. ಅವಾಗ ಗ್ಯಾಪ್ ಮೇಂಟೈನ್ ಮಾಡ್ಬೋದು. ಅವಾಗ ಅವ್ರು ತುಂಬಾ ಕಂಟ್ರೋಲ್ ಮಾಡೋದು ಕಡಿಮೆ ಮಾಡ್ತಾರೆ. ಆದ್ರೆ ಕೆಲವ್ರಿಗೆ ಹೋಗಲ್ಲ, ಅದು ಹುಟ್ಟುಗುಣ ಬಂದ್ಬಿಟ್ಟಿರುತ್ತೆ, ಏನು ಮಾಡಕ್ಕಾಗಲ್ಲ. ಅದೇ ಇವ್ನ್ಗೆ ಹೇಳ್ದಂಗೆ ಅವ್ರಿಗೆ ಅವ್ರದೇ ಇನ್ಸೆಕ್ಯೂರಿಟಿ ಇರುತ್ತೆ. ಅವ್ರಿಗೆ ಅಯ್ಯೋ ನಾನು ಅದೇ ನಾನು ಹೇಳ್ದೆ ಇದ್ರೆ ಇವಳೆಲ್ಲಿ ಮನೆಗೆಲ್ಲ ಬೆಂಕಿ ಹಾಕ್ಬಿಡ್ತಾಳೋ ಅನ್ನೋ ತರ ಇರುತ್ತೆ. ಅದಕ್ಕೇನೆ ಅವ್ರು ಹಾಗೆ ಮಾಡ್ತಾ ಇರ್ತಾರೆ. ಅದು ಅವ್ರಿಗೆ
ಅದು ಅವ್ರ ಮೆದ್ಲಲ್ಲಿರೋದೇನೋ ತೊಂದ್ರೆ, ನಮ್ಗದ್ ಗೊತ್ತಿಲ್ಲ. ಹೇಗೆ ನಾವು ಅದಕ್ಕೆ ಇನ್ವಾಲ್ವ್ ಆಗೋದು ಬೇಡ, ನಾವು ಅವ್ರನ್ನ ದೂಷಿಸೋದು ಬೇಡ. ನಾವು ಹೇಗೆ ಸರಿ ಮಾಡ್ಕೊಳ್ಳೋದು ಅದನ್ನ ಮಾತ್ರ ನೋಡ್ಕೊಳ್ಳೋಣ. ಸೊ ತುಂಬಾ ಹಿಂಸೆ ಪಡ್ಕೊಡೋರಿದ್ರೆ, ತುಂಬಾ ಎನರ್ಜಿ ಡ್ರೈನ್ ಮಾಡೋರಿದ್ರೆ ಅವ್ರ ಸುತ್ತಮುತ್ತ ಇರೋದೇ ಬೇಡ. ಅಲ್ಪ ಸ್ವಲ್ಪ ಆದ್ರೆ ನಾವು ಬೌಂಡ್ರಿ ಸೆಟ್ ಮಾಡ್ಕೊಂಡು, ಆಯ್ತು ಬಿಡಿ, ನೋಡೋಣ, ಮಾಡೋಣ, ಮಾಡ್ತೀನಿ ಆಮೇಲೆ, ಇಲ್ಲ ಆಗಲ್ಲ, ನನಗಿದೆ ಸರಿ ಅನಿಸ್ತಾ ಇದೆ ಅನ್ಕೊಂಡು ರೂಮ್ ಒಳಗೆ ಬಾಗ್ಲಾಕೊಂಡಿದ್ದು ಹೇಗೋ ಮ್ಯಾನೇಜ್ ಮಾಡೋಣ. ಇಲ್ಲ ತುಂಬಾ ಚೂರು ಯಾವಾಗೋ ಒಂದ್ಸಲ ಹೇಳೋದು ಅಂದ್ರೆ ಅದೆಲ್ಲ ನಾರ್ಮಲೇನೆ, ಅದೆಲ್ಲ ಕೇಳೋಣ ಸಜೆಷನ್ಸ್. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಹೇಗೆ ನಿಮ್ಗೆ ಇಷ್ಟ ಆಗಿದೆ ಈ ವಿಡಿಯೋ ಅದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ತರ ಬಹಳಷ್ಟು ವಿಚಾರದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ ನಿಮ್ಗಿನ್ನೂ ಇಂಥ ವಿಷಯದ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತ ಇದ್ರೆ. ಥ್ಯಾಂಕ್ ಯು.